ಅಟ್ಲೀಸ್ಟ್ ಒಂದ್ ಕೇಕ್ ಆದ್ರೂ ಕಟ್ ಮಾಡ್ಬೋದಿತ್ತು. ಅದಕ್ಕೇನಮ್ಮ, ಇವತ್ ಸಂಜೆ ಏರ್ಪಾಟ್ ಮಾಡಿದ್ರೆ ಆಯ್ತು. ಅಕುಲ್, ನಮ್ಗೆಲ್ಲ ಚಾಕ್ಲೇಟ್ ಕೊಡಲ್ವಾ? ಕೊಡ್ತೀನಿ ಆಂಟಿ. ತಗೊಳ್ಳಿ ಅಜ್ಜಿ. ಥ್ಯಾಂಕ್ ಯು ಕಂದ. ನಾನ್ ನಿನ್ಗೆ ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ, ಬಾ. ಅಯ್ಯೋ ಪದ್ಮಿನಿ, ಪರವಾಗಿಲ್ಲ ಬಿಡಿ, ಅದೆಲ್ಲ ಬೇಡ. ಅದೆಲ್ಲ ಆಗಲ್ಲ. ನಮ್ ಅಕುಲ್ ಪುಟ್ಟನ್ ಬರ್ಡೇನ ನಾವ್ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಹೇಗೆ? ಅದು ಅಲ್ದೆ ಮಕ್ಳಿಗೆ ಗಿಫ್ಟ್ ಅಂದ್ರೆ ತುಂಬಾ ಇಷ್ಟ ಅಲ್ವೇನೋ? ಬಾ, ನಾನಿನ್ನ ಗಿಫ್ಟ್ ಕೊಡಿಸ್ತೀನಿ. ರೀ, ನೀವು ಮಾಡ್ತಾ ಇರೋದು ಒಂದು ಸರಿ ಇಲ್ಲ. ಅಲ್ಲ, ಮಗು ಹುಟ್ಟದ ಬೈದೆ ಸ್ವೀಟ್ ಮಾಡಿಸೋದು, ಕೇಕ್ ಕಟ್ ಮಾಡಿಸೋದು ಅದೆಲ್ಲ ಸರಿ. ಅದನ್ ಬಿಟ್ಟು ವಂಶ ಪರಂಪರೆಯಾಗಿ ಬಂದಂತ ಚಿನ್ನ ಸರನ ಅವನು ಕೊಟ್ಬಿಟ್ರಲ್ಲ, ಅದೇ ಹಾಗ್ರಿ? ಅರೆ, ನನ್ನ ಖುಷಿಗೆ ನಾನು ಅಷ್ಟೂ ಮಾಡೋದ್ ಬೇಡ್ವಾ? ಅವನೇನು ಹೊರಗಿನವನ, ಅವನು ಈ ವಂಶದ ರಕ್ತ. ಮಾವ, ನಾವ್ಯಾರು ಒಪ್ಕೊಂಡಿಲ್ಲ. ಈ ಮನೇಲಿ ತುಂಬಾ ವರ್ಷಗಳಾಗಿತ್ತಲ್ಲ ಮಕ್ಳು ನೋಡಿ, ಹಾಗಾಗಿ ನೀವು ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀರಾ. ಆ ಸಂತೋಷದಲ್ಲಿ ನೀವೇನು ಮಾಡ್ತಾ ಇದ್ದೀರಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ ಅಂಕಿತಾ, ಅವರಿಗಂತೂ ಗೊತ್ತಾಗಲ್ಲ. ನೀನಾದ್ರೂ ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದೆಲ್ಲ ಬೇಡ ಅಂತ ಹೇಳ್ಬೇಕು ತಾನೆ? ನೋಡಿ, ನೀವೆಲ್ಲ ಒಪ್ಕೋತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ಅವನು ಈ ಮನೆ ಮಗ. ಅವನಿಗೆ ಪ್ರತಿಯೊಂದ್ರಲ್ಲೂ ಮರ್ಯಾದೆ ಸಿಗ್ಬೇಕಾಗಿರೋದು ಅವನ ಹಕ್ಕು. ಯಜಮಾನ್ರು ಕಾಣಿಕೆ ರೂಪದಲ್ಲಿ ಕೊಟ್ಟಿರೋದು ಅವ್ರ ಪ್ರೀತಿ, ಕರ್ತವ್ಯನ. ಅವ್ರಿಗಿರೋ ಕಾಮನ್ ಸೆನ್ಸ್ ಕೂಡ ನಿಮಗಿಲ್ವಲ್ಲ. ಈ ವಿಚಾರದಲ್ಲಿ ನನಗ್ ಯಾರು ಬುದ್ಧಿ ಹೇಳಕ್ ಬರಬೇಡಿ. ನಿಮ್ಗೆ ಆ ಯೋಗ್ಯತೆ ಕೂಡ ಇಲ್ಲ. ಕೇಳಿಸ್ಕೊಂಡ್ರ ಮಾವ? ನನ್ ಮಗನ್ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಊಸ್ರೊಳ್ಳಿ ತರ ಬಂದ್ ಸೇರ್ಕೊಂಡ್ಲು. ಈಗ ಹಕ್ಕು ಕರ್ತವ್ಯ ಅಂತ ದೊಡ್ಡ ದೊಡ್ಡ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ನ್ಯೂನ್ಯತೆನ ಇಟ್ಕೊಂಡು ನಮ್ಮನ್ನ ಆಟ ಆಡಿಸ್ತಿದ್ದಾಳೆ. ಅದು ಇವ್ರ ತಲೆಗೆ ಹೋಗ್ತಾ ಇಲ್ಲ ಅಷ್ಟೇ. ಅಜ್ಜಿ, ನನ್ನ ಒಳ್ಳೆತನನ ದುರುಪಯೋಗಿಸ್ಕೊಳ್ತಿದ್ದಾಳೆ. ನಾನು ಇದಕ್ಕೂ ಮುಂಚೆ ಏನಾಗಿದ್ದೆ ಹೇಗಿದ್ದೆ ಅಂತ ಅವಳು ಮರ್ತೋಗಿದ್ದಾಳೆ ಅನ್ಸುತ್ತೆ. ನಾನು ನನ್ನ ಪದ್ಮಿನಿಗೋಸ್ಕರ ಸಾಕಷ್ಟು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇರಲಿ, ಇನ್ನು ಎಷ್ಟು ದಿನ ಆಟ ಆಡಿಸ್ತಾಳೆ ನಾನು ನೋಡ್ತೀನಿ. ಸದ್ಯದಲ್ಲೇ ಇದಕ್ಕೆಲ್ಲ ಒಂದು ಇತ್ಯರ್ಥ ಮಾಡ್ತೀನಿ. ಸುಬ್ಬಿ, ನಂದು ರಾತ್ರಿ ಹಾಕೋ ಬಟ್ಟೆ ಕೊಡ್ತೀಯಾ? ಹಾ, ಕೊಟ್ಟೆ. ಸೂರ್ಯ, ತಾತ, ಕೂತ್ಕೋ ತಾತ. ಕೂತ್ಕೊಳ್ಳಿ ತಾತ. ಯಾಕೆ ತಾತ, ನಿದ್ದೆ ಬರ್ತಾ ಇಲ್ವಾ? ಸೂರ್ಯ, ನಾನು ಎಂತ ತಪ್ಪು ಮಾಡಿಬಿಟ್ಟಿದ್ದೀನಿ. ನಾನು ಮಾಡಿದ ಕೆಲಸದಿಂದಲ್ವಾ ಪಾಪ ಆ ಲಾಯರ್ ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು. ತಿಳಿದೆ, ನಾನು ಅವ್ರಿಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ಅವನು ಎಲ್ಲ ಸಮಯದಲ್ಲೂ ನ್ಯಾಯವಾಗಿ ನಡ್ಕೊಂಡಿದ್ದಾನ? ಅವರು ಈ ರೀತಿ ನಡ್ಕೊಳ್ಳೋದಕ್ಕೆ ನಾನೇ ಅಲ್ವೇನಪ್ಪ ಕಾರಣ. ಅದಕ್ಕೆ ಎಲ್ಲ ತಪ್ಪು ನಿನ್ ತಲೆ ಮೇಲೆ ಹಾಕೋತಾ ಇದೆಯಾ? ಆ ಪದ್ಮನಾಭ್ ಹಾಗೂ ಆ ಪಂಕಜ
ಇಬ್ರು ಒಬ್ರನ್ನೊಬ್ರು ಪ್ರೀತಿಸಿದ್ರು ಅಂದ್ಮೇಲೆ ಧೈರ್ಯವಾಗಿ ನಿನ್ನ ಹತ್ರ ಬಂದು ಹೇಳ್ಕೋಬಹುದಾಗಿತ್ತು. ಇಲ್ಲ, ತಮ್ಮ ತಂದೆ ತಾಯಿಯವ್ರ ಹತ್ರ ಹೇಳಿ ಅವ್ರನ್ನ ಒಪ್ಪಿಸ್ಬೋದಾಗಿತ್ತು. ಯಾವ ಪ್ರಯತ್ನನೂ ಪಡೆದೆ ಪರಿಸ್ಥಿತಿ ಗುಲಾಮರಾಗಿದ್ದು ಈಗೆಲ್ಲ ತಪ್ಪು ನಿಂದೆ ಅಂತ ಹೇಳ್ತಾ ಇದ್ದಾನೆ, ನೀನು ಅದನ್ನ ನಂಬ್ತಾ ಇದೀಯಾ? ಅಲ್ಲ ಸೂರ್ಯ, ಅವತ್ತಿನ ಈ ಪರಿಸ್ಥಿತಿಯಲ್ಲಿ ಈ ಲಾಯರ್ಗೆ ಅಷ್ಟೊಂದು ಧೈರ್ಯ ಇರ್ಲಿಲ್ಲಪ್ಪ. ನನಗ್ ಗೊತ್ತು, ಅವನು ಯಾವತ್ತೂ ನನ್ನ ಎದುರು ಮಾತಾಡ್ತಾ ಇರ್ಲಿಲ್ಲ. ಆಯ್ತು, ನಿನ್ನ ಪ್ರಕಾರ ಅವನು ತುಂಬಾ ಸಾಚ, ನಂಬಿಕಸ್ಥ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈಗಿನ ಪರಿಸ್ಥಿತಿಗಾದ್ರೂ ಅವನು ಬದಲಾಗಿರ್ಬೇಕಿತ್ತಲ್ವಾ? ಆ ವಿಕ್ರಮ್ ರಾಠೋಡ್ ಜೊತೆಲಿ ಸೇರ್ಕೊಂಡು ನಿನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ, ಕಡೆಗೆ ತನ್ನ ಪ್ರಾಣಕ್ಕೆ ಕುತ್ತು ಬಂದಾಗ ಮಗಳನ್ನ ವಿದೇಶಕ್ಕೆ ಕಳಿಸ್ತಾ. ಹೋಗ್ಲಿ, ಇಷ್ಟೆಲ್ಲ ಆದ್ಮೇಲೂ ಅವನು ತನ್ನ ತಪ್ಪನ್ನ ತಿದ್ಕೊಂಡ. ಮತ್ತೆ ಮುನೇಂದ್ರನ್ ಜೊತೆಯಲ್ಲಿ ಆ ವಿಕ್ರಮ್ ರಾಠೋಡ್ ಜೊತೆಯಲ್ಲಿ ಸೇರ್ಕೊಂಡು ಮೊಕದ್ದಮೆನ ಮಗ್ಚಿ ಹಾಕೋಕೆ ಮತ್ತೆ ನಮ್ಮ ವಿರುದ್ಧನೇ ನಿಂತ್ಕೊಂಡ. ಈಗ ಜೈಲ್ ಶಿಕ್ಷೆ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಸತ್ಯನ ಹೇಳೋಕ್ ಬಂದ್ಬಿಟ್ಟ. ಇಂಥವ್ನ ನಿನ್ ಕ್ಷಮಿಸ್ಬೇಕಾ? ದೊಡ್ಡ ಸಮಯ ಸಾಧಕ ತಾತ ಇವನು. ನಿಮಗೆ ಗೊತ್ತಿಲ್ದಿರೋ ಇನ್ನೂ ವಿಷಯಗಳಿದೆ ತಾತ. ಆ ಲಾಯರ್ ನಿಮ್ ಸೈನ್ನ ಫೋರ್ಜರಿ ಮಾಡಿ ನಮ್ಮ ಇಡೀ ಆಸ್ತಿನ ಸರಿಯೂ ಹೆಸರಿಗೆ ಬರ್ತಿತ್ತ. ಆ ಡಾಕ್ಯುಮೆಂಟ್ಸ್ ಈಗಲೂ ನಮ್ಮ ಹತ್ರನೇ ಇದೆ. ಇದರ ಅರ್ಥ ಏನು ಗೊತ್ತಾ ತಾತ? ಹೇಗಾದ್ರೂ ನಿಮ್ಮನ್ನ ಮುಗಿಸಿ ಇಡೀ ಆಸ್ತಿನ ಪಡ್ಕೋಬೇಕು ಅನ್ನೋದು. ಅಲ್ಲ ತಾತ, ಸ್ವಂತ ಮಗಳು ಅನ್ನೋದನ್ನು ಯೋಚಿಸ್ದೆ ಗಂಡನ ಸ್ಥಾನದಲ್ಲಿ ಯಾರನ್ನೋ ತಂದು ನಿಲ್ಸಿದ್ನಲ್ಲ. ಇಂಥ ಒಬ್ಬ ಕೀಳು ಮಟ್ಟದ ತಂದೆನ ಎಲ್ಲಾದ್ರೂ ನೋಡೋದಕ್ಕೆ ಸಾಧ್ಯನಾ? ಅದೆಲ್ಲ ಬಿಟ್ಟು ಹಾಕಿ ತಾತ. ನಿಮ್ಮ ನಿಜವಾದ ಮೊಮ್ಮಗ ಕರ್ಣ ಅಂತ ಗೊತ್ತಿದ್ರೂ ನಿಮ್ಮಿಬ್ಬರ ಜೀವನದಲ್ಲಿ ಎಂಥ ದೊಡ್ಡ ನಾಟಕ ಆಡ್ದ. 20 ವರ್ಷದಿಂದ ತಾಳ್ಮೆಯಿಂದ ಕಾಯ್ಕೊಂಡು ಬಂದ ನಂಬಿಕೆನ ಹೇಗೆಲ್ಲ ದುರುಪಯೋಗ ಪಡಿಸ್ಕೊಂಡೆ. ಇಂಥ ಮನುಷ್ಯನ ಮೇಲೆ ನಿಮ್ಮ ಕನಿಕರನಾದ್ರೂ ಹೇಗ್ ಬರ್ತಿದೆ ತಾತ? ಈಗ ಇವನು ಆಗೋ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ಇಲ್ಲಿಗೆ ಬಂದು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾನೆ. ಇವನು ನಿಜವಾಗ್ಲೂ ಒಳ್ಳೆಯವನೇ ಆಗಿದ್ದಿದ್ರೆ ಮೊಕದ್ದಮೆ ಪ್ರಾರಂಭ ಆಗೋದಕ್ಕೂ ಮುಂಚೆ ಇಲ್ಲಿಗೆ ಬರಬೇಕಾಗಿತ್ತು. ತಾತ, ಯಾಮಾರ್ಸೋನು ಯಾವಾಗಲೂ 2 ಹೆಜ್ಜೆ ಮುಂದೆನೇ ಇರ್ತಾನೆ. ಆದರೆ ಯಾಮಾರೋದು, ಎಡುವುದು ಮಾತ್ರ ನಿಂತರ ಅಮಾಯಕರು. ಸರಿ, ಈಗ ನೀವು ದೊಡ್ಡ ಮನ್ಸು ಮಾಡಿ ಎಲ್ಲ ಮರೆತು ಇವನನ್ನ ಕ್ಷಮಿಸಿದ್ರು ಮುಂದೆ ಇವನು ಬದಲಾಗ್ತಾನೆ ಅಂತ ಏನ್ ಗ್ಯಾರಂಟಿ ಇದೆ?